ಅಮೆರಿಕ ಟೆಕ್ ಲೋಕಕ್ಕೆ ಹನಿ ದಾಳಿ, ಸುಂದರಿಯರ ಚೂಬಿಟ್ಟ ರಷ್ಯಾ ಚೀನಾ, ಗೂಗಲ್ ಮೈಕ್ರೋಸಾಫ್ಟ್ ಅಲ್ಲಿ ಮಧು ಬಲೆ ಭೀತಿ. ಸ್ನೇಹಿತರೆ, ನೀವು ಮಾಮೂಲಾಗಿ ಹನಿ ಟ್ರ್ಯಾಪ್ ಅನ್ನೋ ಪದವನ್ನ ರಾಜಕೀಯದಲ್ಲಿ ಕೇಳಿರ್ತೀರಾ, ಬ್ಯೂರೋಕ್ರಸಿಯಲ್ಲಿ ಕೇಳಿರ್ತೀರಾ. ಅಷ್ಟೇ ಯಾಕೆ ಪಾಕಿಗಳು ಭಾರತೀಯ ಸೈಂಟಿಸ್ಟ್ಗಳನ್ನ ಹನಿ ಟ್ರ್ಯಾಪ್ ಮಾಡಿದ್ರು ಅನ್ನೋ ಸುದ್ದಿನೂ ಕೂಡ ನೋಡಿರ್ತೀರಾ. ಅದೇ ರೀತಿ ಇನ್ನು ಹಿಂದಕ್ಕೆ ಹೋದ್ರೆ ಚಂದ್ರಗುಪ್ತ ಚಾಣಕ್ಯರ ಕಾಲದಲ್ಲೂ ಕೂಡ ಈ ವಿಷ ಕನ್ಯೆಯರನ್ನ ಬಿಡ್ತಾ ಇದ್ರು ರಾಜ ಮಹಾರಾಜರನ್ನ ಕೆಡವೋಕೆ ಅಂತ ಹೇಳಿ ಕೂಡ ಕೇಳಿರ್ಬೋದು ನೀವು. ಆದರೆ ಗೂಗಲ್ ಮೈಕ್ರೋಸಾಫ್ಟ್ನಂಥ ಟೆಕ್ ದಿಗ್ಗಜ ಕಂಪನಿಯಲ್ಲಿ ಹನಿ ಟ್ರ್ಯಾಪ್ ನಡೀತಾ ಇದೆ ಅಂದರೆ ನಂಬ್ತೀರ ನೀವು? ಅಮೆರಿಕದ ಭವಿಷ್ಯವನ್ನು ಕಿತ್ಕೊಳ್ಳೋಕೆ ಚೀನಾ ಮತ್ತು ರಷ್ಯಾ ಸುಂದರಿಯರನ್ನು ಕಳಿಸಿ ಜೇನ ಜಾಲವನ್ನು ಹಾಸಿ ಜಾರಿ ಬೀಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಅಮೆರಿಕದ ಸಿಲಿಕಾನ್ ವ್ಯಾಲಿಯ ಟೆಕ್ಕಿಗಳನ್ನು ಹನಿ ಟ್ರ್ಯಾಪ್ ಮಾಡೋ ಪ್ರಯತ್ನ ನಡೀತಾ ಇದೆ ಅನ್ನೋ ಸ್ಫೋಟಕ ವಿಚಾರ ಬರ್ತಾ ಇದೆ ಸ್ನೇಹಿತರೆ. ಗೂಗಲ್ ಮೈಕ್ರೋಸಾಫ್ಟ್ ಮಾತ್ರ ಅಲ್ಲ, ಯಾವುದೆಲ್ಲ ಅಪ್ಕಮಿಂಗ್ ಬೂಮಿಂಗ್ ಯೂನಿಕಾರ್ನ್ ಸ್ಟಾರ್ಟ್ಅಪ್ಗಳಿದ್ದಾವೆ ಅವುಗಳಿಂದಲೂ ಕೂಡ ಹೈ ಎಂಡ್ ಮಾಹಿತಿಯನ್ನು, ಬೆಲೆ ಬಾಳೋ ಇನೋವೇಷನ್ ಮಾಹಿತಿಯನ್ನು ಕದಿಯೋಕೆ ಟ್ರೈ ಮಾಡ್ತಿದ್ದಾರೆ. ಟೆಕ್ಕಿಗಳನ್ನು, ಫೌಂಡರ್ಗಳನ್ನು, ರೊಮ್ಯಾಂಟಿಕ್ ರಿಲೇಷನ್ಶಿಪ್ಪನ್ನು ಕೆಡ್ಡಾಗೆ ಬೀಳಿಸ್ತಾ ಇದ್ದಾರೆ. ಹಾಗಿದ್ರೆ ಏನಿದು ಟೆಕ್ ಹನಿಯಾಟ? ಈ ಜಾಲ ಹೇಗೆ ಕೆಲಸ ಮಾಡುತ್ತೆ? ರಷ್ಯಾ ಚೀನಾ ಯಾಕೆ ಇಂಥ ಕೆಲಸ ಮಾಡ್ತಿದ್ದಾರೆ ಈಗೆಲ್ಲ ಬಿಟ್ಟು? ಕೋಲ್ಡ್ ವಾರ್ ತಂತ್ರವನ್ನು ಮತ್ತೆ ಅನ್ಲೀಶ್ ಮಾಡ್ತಿರೋದು ಯಾಕೆ? ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸಬ್ಸ್ಕ್ರೈಬ್ ಮಾಡದೇ ಇರುವ ವೀಕ್ಷಕರಲ್ಲಿ ಒಂದು ಸಣ್ಣ ಮನವಿ, ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಿಮ್ಮ ಸಣ್ಣ ಬೆಂಬಲವನ್ನು ನಮಗೆ ನೀಡಿ ಅನ್ನೋ ಮನವಿ. ಬನ್ನಿ ಆರಂಭ ಮಾಡೋಣ. ಏನಿದು ಹನಿ ಟ್ರ್ಯಾಪ್ ಜಾಲ? ಸ್ನೇಹಿತರೆ, ಹನಿ ಟ್ರ್ಯಾಪ್ ಹೊಸದಾಗೇನು ಹೇಳಬೇಕಾಗಿಲ್ಲ. ಪುರಾತನ ಗೂಢಚಾರರ ಕಾಲದಿಂದಲೂ ಇರೋ ಒಂದು ಹಳೆ ತಂತ್ರ. ಸುಂದರ ಸ್ತ್ರೀ ಅಥವಾ ಯುವಕರನ್ನ ಬಳಸಿ ಇದರಲ್ಲಿ ಟಾರ್ಗೆಟ್ಗಳನ್ನ ಸೆಳೆಯಲಾಗುತ್ತೆ. ಈ ಟಾರ್ಗೆಟ್ ಸಾಧಾರಣವಾಗಿ ರಾಜಕೀಯ ವ್ಯಕ್ತಿ, ಸೇನಾ ನಾಯಕರು, ಅಧಿಕಾರಿಗಳಾಗಿರ್ತಾರೆ. ತಮ್ಮ ಟಾರ್ಗೆಟ್ನ ಲೈಂಗಿಕವಾಗಿ ಸೆಳೆದು ಗೌಪ್ಯ ಮಾಹಿತಿ ಕದಿಯೋದು ಇವರ ಮಿಷನ್. ಚಾಣಕ್ಯ ಚಂದ್ರಗುಪ್ತರ ಕಾಲದಿಂದಲೂ ಜಾರಿಯಲ್ಲಿದೆ. ವಿಶ್ವ ಯುದ್ಧಗಳು, ಶೀತಲ ಸಮರ ಎಲ್ಲ ಟೈಮ್ನಲ್ಲೂ ಕೂಡ ಇದು ಬಳಕೆಯಾಗಿದೆ. ಆದ್ರೀಗ ಟೆಕ್ ಲೋಕದಲ್ಲಿ ಆಧಿಪತ್ಯ ಸಾಧಿಸಬೇಕು ಅಂತ ಚೀನಾ, ರಷ್ಯಾ ಮತ್ತೆ ಈ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ಸಿಲಿಕಾನ್ ವ್ಯಾಲಿಯಲ್ಲಿ, ಅಮೆರಿಕದ ಸಿಲಿಕಾನ್ ವ್ಯಾಲಿಯಲ್ಲಿ ಟ್ರೇಡ್ ಸೀಕ್ರೆಟ್ ಕಂಪನಿಗಳ ಐಡಿಯಾ ಕದಿಯೋಕೆ ಹನಿ ಟ್ರ್ಯಾಪ್ ಮಾಡಲಾಗ್ತಿದೆ ಅಂತ ದಿ ಟೈಮ್ಸ್ ಪತ್ರಿಕೆನೇ ರಿಪೋರ್ಟ್ ಮಾಡಿದೆ. ರಿಪೋರ್ಟ್ ಪ್ರಕಾರ ಚೀನಾ ಮತ್ತು ರಷ್ಯಾ ಸುಂದರ ಯುವತಿಯರನ್ನ ಕಳಿಸಿ ಮೊದಲು ಲಿಂಕ್ಡ್ ಇನ್, ಗಿಟ್ ಹಬ್ ಡೇಟಿಂಗ್ ಆ್ಯಪ್ಸ್, ಸೋಷಿಯಲ್ ಮೀಡಿಯಾ ಹಾಗೆ ಕಾನ್ಫರೆನ್ಸ್ ಟಾಕ್ಗಳ ಮೂಲಕ ತಮ್ಮ ಟಾರ್ಗೆಟ್ನ ಹುಡುಕ್ತಾರೆ, ಬಲೆ ಬೀಸ್ತಾರೆ. ಎಂಥವ್ರನ್ನ ಹುಡುಕ್ತಾರೆ? ಸ್ಟಾರ್ಟಪ್, ಟೆಕ್ ಕಂಪನಿಗಳ ಸೀನಿಯರ್ಸ್, ಟೆಕ್ ಲೀಡ್ಸ್, ಫೌಂಡರ್ಸ್, ಸೆಕ್ಯೂರಿಟಿ ಇಂಜಿನಿಯರ್ಸ್, ಪ್ರೋಗ್ರಾಮ್ ಮ್ಯಾನೇಜರ್ಸ್, ಹೀಗೆ ಯಾರ ಬಳಿ ಇಡೀ ಕಂಪನಿಯ ಕೋಡ್ ಬೇಸ್ ಇರುತ್ತೆ, ಪ್ರಾಡಕ್ಟ್ಸ್ನ ಪ್ರೊಟೋಟೈಪ್ಸ್ ಇರುತ್ತೆ, ಗೌರ್ಮೆಂಟ್ ಕಾಂಟ್ರಾಕ್ಟ್ನ ಡೀಲ್ನ ಡೀಟೇಲ್ಸ್ ಇರುತ್ತೆ, ಹೆಚ್ಚಿನ ಗೌಪ್ಯ ಮಾಹಿತಿ ಇರುತ್ತೆ, ಅಂಥವರನ್ನ ಟಾರ್ಗೆಟ್ ಮಾಡ್ತಾರೆ. ಪ್ಯಾಮಿರ್ ಕನ್ಸಲ್ಟಿಂಗ್ನಂತಹ ದೊಡ್ಡ ಕಂಪನಿಯನ್ನ ಕೂಡ ಬಿಟ್ಟಿಲ್ಲ. ಅದರ ಚೀಫ್ ಇಂಟೆಲಿಜೆನ್ಸ್ ಆಫೀಸರ್ ಜೇಮ್ಸ್ ಮಾಲ್ವೆನನ್, ನನಗೂ ಕೂಡ ವಿದೇಶಿ ಯುವತಿಯರು ಹನಿ ಟ್ರ್ಯಾಪ್ ಮಾಡೋಕೆ ನೋಡ್ತಾ ಇದ್ದಾರೆ, ಲಿಂಕ್ಡ್ಇನ್ನಲ್ಲಿ ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಬರ್ತಾ ಇವೆ ಅಂತ ಹೇಳ್ಕೊಂಡಿದ್ದಾರೆ. ಹೀಗೆ ಗೊತ್ತು ಮಾಡಿದ ವ್ಯಕ್ತಿಗಳನ್ನ ಬಳಿಕ ಇನ್ವೆಸ್ಟರ್, ಮೆಂಟರ್ಸ್ ಹೆಸರಲ್ಲಿ ಮೀಟಪ್ಸ್, ಕಾನ್ಫರೆನ್ಸ್, ಪಿಚ್ ನೈಟ್ಗಳಂತಹ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡ್ಕೊಳ್ತಾರೆ. ಬಳಿಕ ನಾವು ನಿಮ್ಮದೇ ಕಾಲೇಜಲ್ಲಿ ಓದಿದ್ದು, ನಂದು ಸೇಮ್ ಸೆಕ್ಟರ್, ನಮ್ಮದು ಇಂಥದ್ದೇ ಪ್ರಾಜೆಕ್ಟ್ ಇದೆ ಅಂತ ಸೇಮ್ ಐಡೆಂಟಿಟಿ ಸೂತ್ರದ ಮೂಲಕ ಸ್ನೇಹ ಸಂಪಾದಿಸ್ತಾರೆ. ಬಳಿಕ ಇದೇ ಸ್ನೇಹವನ್ನ ಪ್ರೀತಿ ಅಥವಾ ಲೈಂಗಿಕ ಆಸಕ್ತಿಯಲ್ಲಿ ಬದಲಾಯಿಸಿ ಟಾರ್ಗೆಟ್ನ ಜಾರಿ ಬೀಳಿಸಿಬಿಡ್ತಾರೆ. ಕೆಲವೊಂದು ಪ್ರಕರಣದಲ್ಲಿ ಫಿಮೇಲ್ ಸ್ಪೈಗಳು ಟಾರ್ಗೆಟ್ಸ್ನ ಮದುವೆಯಾಗಿರೋ ಉದಾಹರಣೆ ಕೂಡ ಇದೆ. ಬಳಿಕ ಟ್ರ್ಯಾಪ್ ಆದವರಿಂದ ಒಂದೊಂದೇ ಮಾಹಿತಿಯನ್ನ ಕದಿಯಲಾಗುತ್ತೆ, ಡೇಟಾ ಮೈನಿಂಗ್ ನಡೆಸಲಾಗುತ್ತೆ. ನಿಮ್ಮ ಕಂಪನಿಯ ಡೆಮೋ ಅಟೆಂಡ್ ಮಾಡ್ತೀನಿ, ರಿವ್ಯೂ ಡೆಕ್ ನೋಡ್ತೀನಿ ಅಂತ ಹೇಳಿ ಟಾರ್ಗೆಟ್ಗಳನ್ನು ಸೈಕಲಾಜಿಕಲಿ ಮ್ಯಾನಿಪುಲೇಟ್ ಮಾಡಿ ಟ್ರೇಡ್ ಸೀಕ್ರೆಟ್, ಕಾಪಿರೈಟ್ ಬಗ್ಗೆ ಮಾಹಿತಿ ಕದೀತಾರೆ. ಕೆಲವೊಬ್ರು ಫಿಶಿಂಗ್ ಮೇಲ್, ಫೇಕ್ ಲಾಗಿನ್ ಪೇಜ್, ಮಾಲ್ವೇರ್ನಂಥ ಟೆಕ್ನಿಕ್ಗಳನ್ನು ಬಳಸಿ ಮಾಹಿತಿ ಕದೀತಾ ಇದ್ದಾರೆ. ಇದುವರೆಗೂ ಸಿಲಿಕಾನ್ ವ್ಯಾಲಿಯಲ್ಲಿ ಈ ಥರ ಸಾವಿರಾರು ಜನರನ್ನ ಜೇನ ಜಾಲದಲ್ಲಿ ಜಾರಿಸಿ ಮಧುಬಲೆಗೆ ಬೀಳಿಸಲಾಗಿದೆ. ಕೇವಲ 1-2 ವರ್ಷದ ಬದಲು ಲಾಂಗ್ ಟರ್ಮ್ ಯೋಜನೆ ಹಾಕೊಂಡೇ ಈ ಸ್ಪೈಗಳು ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಯೋಚನೆ ಮಾಡಿ, ಯಾವ ಲೆವೆಲ್ ಅಂತ ಹೇಳಿ. ಮದುವೆಯಾಗಿ ಮಕ್ಕಳೆಲ್ಲ ಹೊಂದಿದ್ರೂ ಕೂಡ ಆ ಕಟ್ಕೊಂಡವನ ಅಥವಾ ಕಟ್ಕೊಂಡವಳ ವಿರುದ್ಧ ಷಡ್ಯಂತ್ರ ಮಾಡ್ತಾ ಕದಿತಾ ಇರ್ತಾರೆ ಮಾಹಿತಿ ಅಂತ ಹೇಳಿದ್ರೆ. ಒಂದು ಆರ್ಟಿಫಿಷಿಯಲ್ ಫ್ಯಾಮಿಲಿಯಲ್ಲಿ ಜೀವನ ನಡೆಸ್ತಾ ಇರ್ತಾರೆ. ಅದು ತಮ್ಮ ವೈಯಕ್ತಿಕ ಬದುಕನ್ನೇ ಸಮರ್ಪಿಸಿ ಆ ಫ್ಯಾಮಿಲಿಯಲ್ಲಿ ಸೇರಿಕೊಂಡು ಹೆಂಡತಿಯಾಗಿ ಅಥವಾ ಗಂಡ ಆಗಿ, ಮಕ್ಕಳಿಗೆ ತಂದೆ ಅಥವಾ ತಾಯಿಯಾಗಿ ಅಲ್ಲಿ ಇರ್ತಾರೆ. ಬಟ್ ತನ್ನನ್ನು ಅಪಾಯಿಂಟ್ ಮಾಡಿದ ರಾಷ್ಟ್ರಕ್ಕೆ ನಿಷ್ಠರಾಗಿರ್ತಾರೆ ಅಂದರೆ ಈ ಸ್ಪೈಗಳ ಜೀವನ ಹೆಂಗಿರುತ್ತೆ ಅಂತ ಒಂದ್ಸಲ ಯೋಚನೆ ಮಾಡಿ.
ಎಕ್ಸ್ಟ್ರಾರ್ಡಿನರಿ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಹನಿ ಟ್ರ್ಯಾಪ್ಗೆ ಮುಗಿಯಲ್ಲ ಈ ಆಟ. ಎಸ್, ಒಂದ್ ಕಡೆ ಹನಿ ಟ್ರ್ಯಾಪ್, ಮತ್ತೊಂದ್ ಕಡೆ ಚೀನಾ ಬೇರೆ ಗೇಮ್ ಆಡ್ತಿದೆ. ಫಂಡ್ ಮಾಡ್ತೀನಿ ಅಂತ ಹೇಳಿ ಕಂಪನಿಗಳಿಂದ ಡೇಟಾ ಕದಿಯೋದು ಮಾಡ್ತಾ ಇದೆ. ಹೇಗೆ ಅಂದ್ರೆ, ಮೊದಲು ವೆಂಚರ್ ಕ್ಯಾಪಿಟಲ್ನ ಆಸೆ ತೋರಿಸ್ತಾರೆ. ನಿಮ್ಮ ಮೇಲೆ ನಾವು ಇಷ್ಟಿಷ್ಟು ಮಿಲಿಯನ್ ಬಿಲಿಯನ್ ಇನ್ವೆಸ್ಟ್ ಮಾಡ್ತೀವಿ ಅಂತ. ಕ್ಯಾಪಿಟಲ್ ಆಸೆಗೆ ಬೀಳೋ ಕಂಪನಿಗಳಿಂದ ಪ್ರೆಸೆಂಟೇಷನ್ ತರಹ ಮಾಡಿಸಿ ಅದರಲ್ಲಿ ಎಳೆಯಾಗಿ ಕಂಪನಿ ಏನು ಮಾಡುತ್ತೆ, ಇವರ ಹೂಡಿಕೆದಾರರು ಯಾರು, ಎಷ್ಟು ಸೇಲ್ಸ್ ಇದೆ, ಪ್ರಾಡಕ್ಟ್ ಆಗಿದ್ರೆ ಎಲ್ಲಿಂದ ರಾ ಮೆಟೀರಿಯಲ್ ಸೋರ್ಸ್ ಮಾಡ್ತಾ ಇದ್ದಾರೆ, ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಏನಾದರೂ ಕಂಪನಿಯ ಪೇಟೆಂಟ್ ಇದ್ದರೆ ಅದನ್ನು ಹೇಗೆ ತಾವು ಕಂಟ್ರೋಲ್ ಮಾಡ್ಬೋದು ಅಂತ ಪ್ಲಾನ್ ಮಾಡ್ತಾರೆ. ಈ ಥರ ಕಂಪನಿಗಳಿಂದ ಡೇಟಾ ಕದ್ದು ಕೊನೆಗೆ ತಮ್ಮ ದೇಶದ ಕಂಪನಿಗಳಿಗೆ ಕೊಟ್ಟು ಮಾಡಿ ಅವ್ರು ಮಾಡ್ತಿದ್ದಾರೆ, ಬೇಗ ನೀವೇ ಮಾಡಿಬಿಟ್ಟು ಜಾರಿಗೆ ತನ್ನಿ, ಮಾರ್ಕೆಟಿಗೆ ಬಿಡಿ ಅಂತ ಹೇಳಿ ಮಾಡಿಸ್ಕೊಂಡ್ಬಿಡ್ತಾರೆ. ಅಮೆರಿಕ ಕೈ ಹಾಕಿದ ಕಂಪನಿಗಳೇ ಟಾರ್ಗೆಟ್. ಯಾವ ಕಂಪನಿಗಳಿಗೆ ಅಮೆರಿಕ ಸರ್ಕಾರ, ಅದರಲ್ಲೂ ಕೂಡ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಅಮೆರಿಕದ್ದು ಫಂಡಿಂಗ್ ಕೊಟ್ಟಿರುತ್ತೋ, ಆರ್ಡರ್ಸ್ ಕೊಟ್ಟಿರುತ್ತೋ, ಅದೇ ಕಂಪನಿಗಳನ್ನ ಚೀನಾ ಸುಂದರಿಯರು ಟಾರ್ಗೆಟ್ ಮಾಡ್ತಿದ್ದಾರೆ. ಯುದ್ಧ ಸಾಮಗ್ರಿ ಅಥವಾ ಅದರ ಟೆಕ್ನಾಲಜಿ ಡೆವಲಪ್ ಮಾಡೋ ಸ್ಟಾರ್ಟ್ಅಪ್ಗಳ ಮೇಲೆ ಚೀನಾ ಸುಂದರಿಯರನ್ನ ಚೂಬಿಟ್ಟು ಟಾರ್ಗೆಟ್ ಮಾಡ್ತಿದೆ. ಹಾಗೆ ಇನ್ವೆಸ್ಟ್ ಮಾಡಿ ಕೂಡ ಅದರಲ್ಲಿ ಪಾಲುದಾರ ಆಗ್ತಾ ಇದೆ. ಡೇಟಾ ಪ್ರಕಾರ ಅಮೆರಿಕ ಸರ್ಕಾರ ಫಂಡ್ ಮಾಡೋ 25 ದೊಡ್ಡ ಕಂಪನಿಗಳ ಪೈಕಿ 6ರಲ್ಲಿ ಚೀನಾ ಇನ್ವೆಸ್ಟ್ ಮಾಡಿಬಿಟ್ಟಿದೆ. ಇನ್ನು ಸಣ್ಣ ಸಣ್ಣ ಕಂಪನಿಗಳದ್ದು ಲೆಕ್ಕನೇ ಇಲ್ಲ. ಇದೇ ತರ ಚೀನಾ ಮೂಲದ ಕ್ಲೌಸ್ ಫ್ಲುಗ್ ಬೈಲ್ ಅನ್ನೋ ವ್ಯಕ್ತಿ ಇಲಾನ್ ಮಸ್ಕ್ ಒಡೆತನದ ಟೆಸ್ಲಾದಲ್ಲೂ ಆಟ ಆಡೋಕೆ ನೋಡಿದ್ದ. ಟೆಸ್ಲಾ ಟ್ರೇಡ್ ಸೀಕ್ರೆಟ್ ಕದ್ದು ಮಾರೋಕ್ ಹೋಗಿ FBI ಕೈಗೆ ಸಿಕ್ಕಾಕೊಂಡಿದ್ದ. ಈತನಿಗೆ ಅಮೆರಿಕ 2 ವರ್ಷದ ಜೈಲ್ ಶಿಕ್ಷೆ ಕೂಡ ವಿಧಿಸಿತ್ತು. ಸೊ ಈ ರೀತಿ ಇದುವರೆಗೂ ಚೀನಾದ ಈ ಕುತಂತ್ರದಿಂದ ಅಮೆರಿಕಗೆ $600 ಬಿಲಿಯನ್ ಲಾಸ್ ಆಗಿದೆ. $600 ಬಿಲಿಯನ್ ಅಂದ್ರೆ ಸುಮಾರು 53 ಲಕ್ಷ ಕೋಟಿ ರೂಪಾಯಿ. ಇಷ್ಟು ದೊಡ್ಡ ಪ್ರಮಾಣದ ದುಡ್ಡು ಹನಿಯ ಆಟ ಮತ್ತು ಹೂಡಿಕೆಯಿಂದ ಹರಿದು ಹೋಗಿದೆ. ಎಷ್ಟೋ ಸ್ಟಾರ್ಟ್ಅಪ್ ಫೌಂಡರ್ಗಳು ಕೂಡ ಲಾಸ್ ಮಾಡ್ಕೊಂಡಿದ್ದಾರೆ. ತಲೆಕೆಟ್ಟು ಅಮೆರಿಕ ಸರ್ಕಾರ ಚೀನಾ ಹೂಡಿಕೆ ಮಾಡೋ ಕಂಪನಿಗಳಿಗೆ ಫಂಡಿಂಗ್ ಅನ್ನೇ ನಿಲ್ಲಿಸಿದೆ. ಕಾಂಟ್ರಾಕ್ಟ್ಗಳನ್ನೇ ಕಟ್ ಮಾಡ್ಕೊಂಡಿದೆ. ಇರೋ ಸ್ನೇಹಿತರೆ, ಉತ್ತಮ ಗುಣಮಟ್ಟದ ಜೀವನಕ್ಕೆ ಅವಶ್ಯಕವಾಗಿರೋ ಬೇಕಾಗಿರೋ ವ್ಯಾಲ್ಯೂ ಅಡಿಷನ್ ಮಾಡುವ ನಮ್ಮ ಮೆಂಬರ್ಸ್ ಓನ್ಲಿ ವಿಡಿಯೋಗಳನ್ನ ನೋಡೋಕೆ ಹಾಗೂ ಮೆಂಬರ್ ಓನ್ಲಿ ಲೈವ್ ಇಂಟರಾಕ್ಷನ್ ಅಲ್ಲಿ ಪಾಲ್ಗೊಳ್ಳೋಕೆ ನೀವು ಕೂಡ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಕನ್ಸಿಡರ್ ಮಾಡಬಹುದು. ವಿಡಿಯೋಗಳಾಗಿರೋ ಜಾಯಿನ್ ಬಟನ್ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್ ಡೈರೆಕ್ಟ್ಲಿ ಅಲ್ಲೇ ಜಾಯಿನ್ ಆಗ್ಬೋದು. ಹಾಗೆ ಆಪಲ್ ಯೂಸರ್ಸ್ಗೆ ನಾವು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಪ್ರತ್ಯೇಕವಾಗಿ ಲಿಂಕ್ ಅನ್ನು ಕೊಟ್ಟಿರ್ತೀವಿ. ಮೆಂಬರ್ಶಿಪ್ ಲಿಂಕ್ ಅಂತ ಮೆನ್ಷನ್ ಮಾಡಿ ಕೊಟ್ಟಿರ್ತೀವಿ ನೋಡಿ, ಸೆಕೆಂಡ್ ಲಿಂಕ್. ಅಲ್ಲಿಗೆ ಹೋಗಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಸಫಾರಿ ಬ್ರೌಸರ್ಗೆ ಹೋಗಿ ಆಪಲ್ ಯೂಸರ್ಸ್ ಅಲ್ಲಿಂದ ಜಾಯಿನ್ ಆಗ್ಬೋದು. ಆ ಮೂಲಕ ಆಪ್ ಸ್ಟೋರ್ನ ಎಕ್ಸ್ಟ್ರಾ ಚಾರ್ಜಸ್ ಅನ್ನ ಅವಾಯ್ಡ್ ಮಾಡಬಹುದು. ಸ್ನೇಹಿತರೆ, ಈ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ನಾವು ಉತ್ತಮ ಗುಣಮಟ್ಟದ ಮೆಂಬರ್ ಓನ್ಲಿ ವಿಡಿಯೋಸ್, ಜೀವನಕ್ಕೆ ವ್ಯಾಲ್ಯೂ ಆ್ಯಡ್ ಮಾಡಬಹುದಾದ ವಿಡಿಯೋಸ್ ರೆಗ್ಯುಲರ್ ಆಗಿ ನಾವು 10 ಸಂಖ್ಯೆಯಲ್ಲಿ ಆಲ್ರೆಡಿ ಪಬ್ಲಿಷ್ ಆಗಿ ಹೋಗಿದ್ದಾವೆ, ರೆಗ್ಯುಲರ್ ಆಗಿ ಪಬ್ಲಿಷ್ ಆಗ್ತಾ ಇದಾವೆ. ಹಾಗೆ ಕಾಲಕಾಲಕ್ಕೆ ಲೈವ್ ಇಂಟರಾಕ್ಷನ್ಸ್ ಕೂಡ ಇಟ್ಕೊಂಡಿದ್ದೀವಿ. ಕಳೆದ ಶನಿವಾರ ನಾವು ಮೊದಲ ಮೆಂಬರ್ಸ್ ಓನ್ಲಿ ಲೈವ್ ನಡೆಸಿದ್ದೀವಿ. ಸೊ ನಿಮಗೆ ಇದರಲ್ಲಿ ಆಸಕ್ತಿ ಇದ್ರೆ, ನಮ್ಮ ವರ್ಕಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ, ದಿನಕ್ಕೆ 97 ಪೈಸೆ ಚೇಂಜ್ ಕಾಸ್ಟ್ ಆಗುತ್ತೆ, ಇಡೀ ತಿಂಗಳಿಗೆ 29 ರೂಪಾಯಿ ಕಾಸ್ಟ್ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಸ್ನೇಹಿತರೆ, ನಿಮ್ಮ ಗಮನಕ್ಕಿರಲಿ, ಆ ಮೆಂಬರ್ ಓನ್ಲಿ ಕಾಂಟೆಂಟ್ಗಳಲ್ಲಿ ನಾವು ಯಾವುದೇ ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ ಆ್ಯಡ್ಗಳನ್ನು ಇಂಟಿಗ್ರೇಟ್ ಮಾಡ್ತಾ ಇಲ್ಲ. ಯಾವುದೇ ರೀತಿಯ ಲಿಂಕ್ಸ್ ಆಗಿರ್ಬೋದು ಅಥವಾ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಯಾವುದೇ ಬ್ರ್ಯಾಂಡ್ಸ್ ಆಗಿರ್ಬೋದು, ನಾವು ಅದರಲ್ಲಿ ಇಂಟಿಗ್ರೇಟ್ ಮಾಡ್ತಾ ಇಲ್ಲ. ನಮ್ಮ ಕಡೆಯಿಂದ ಯಾವುದೇ ಎಕ್ಸ್ಟ್ರಾ ಆ್ಯಡ್ಗಳನ್ನು ಹಾಕದೆ ಪ್ಯೂರ್ ಕಾಂಟೆಂಟ್ ಎಕ್ಸ್ಪೀರಿಯನ್ಸ್ ಕೊಡೋ ಪ್ರಯತ್ನವನ್ನು ಅಲ್ಲಿ ನಡೆಸ್ತಾ ಇದ್ದೀವಿ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಬನ್ನಿ ಕಂಟಿನ್ಯೂ ಮಾಡೋಣ. ಸ್ಟಾರ್ಟ್ಅಪ್ಗಳಿಗೆ ಅಮೆರಿಕ ವಾರ್ನಿಂಗ್. ಚೀನಾದ ಈ ತಂತ್ರಕ್ಕೆ ಅಮೆರಿಕ ಕಂಗಾಲಾಗಿದೆ. ಸರ್ಕಾರ ಸ್ಟಾರ್ಟ್ಅಪ್ಗಳಿಗೆ ಹುಷಾರಾಗಿರಿ ಅಂತ ಹೇಳಿದೆ. ಪಿಚ್ ಟ್ರ್ಯಾಪ್ ಹಾಗೂ ಹನಿ ಟ್ರ್ಯಾಪ್ ಬಗ್ಗೆ ಎಚ್ಚರ ವಹಿಸಿ ಎಂದಿದೆ. ಚೀನಾದವರಿಂದ ಹೂಡಿಕೆ ಹಾಗೂ ಅಲ್ಲಿನ ಕಂಪನಿಗಳೊಂದಿಗೆ ಸಂಬಂಧಕ್ಕೆ ಕಡಿವಾಣ ಹಾಕಿ ಸುರಕ್ಷಿತವಾಗಿರಿ ಅಂತ ಅಮೆರಿಕದ ಇಂಟೆಲಿಜೆನ್ಸ್ ಸಂಸ್ಥೆಗಳು ಹೇಳ್ತಿವೆ. ಇಲಾನ್ ಮಸ್ಕ್ ಕೂಡ ಟ್ವೀಟ್ ಮೂಲಕ ಎಚ್ಚರಿಕೆ ಕೊಟ್ಟಿದ್ದಾರೆ. ತುಂಬಾ ಸುಂದರ ಹುಡುಗಿ ನಿಮ್ ಹಿಂದೆ ಬಿದ್ದಿದ್ದಾರೆ ಅಂದ್ರೆ ನೀವೇ ಟಾರ್ಗೆಟ್ ಆಗಿರ್ತೀರಾ ಅಂತ ಪೋಸ್ಟ್ ಹಾಕಿದ್ದಾರೆ. ಇಲಾನ್ ಮಸ್ಕ್ ಕೂಡ ಆತಂಕಗೊಂಡಿದ್ದಾರೆ. ಚೀನಾ ಹಳೆ ತಂತ್ರ. ಸ್ನೇಹಿತರ, ಅಂದ ಹಾಗೆ ಈ ತರ ಹನಿ ಟ್ರ್ಯಾಪ್ ಮಾಡೋದು ಚೀನಾಗೆ ಹೊಸ್ತಲ್ಲ. ಶತಮಾನಗಳಿಂದ ಡ್ರ್ಯಾಗನ್ ಈ ಕೆಲಸ ಮಾಡ್ಕೊಂಡ್ ಬಂದಿದೆ. ಚೀನಾದ ಸುನ್ ಝೂ ಅನ್ನೋ ಸೇನಾ ಜನರಲ್ 5ನೇ ಶತಮಾನದಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಬರೆದಿದ್ದ. ಯುದ್ಧದ ಟೈಮ್ನಲ್ಲಿ ಗೌಪ್ಯ ಮಾಹಿತಿ ಸಂಗ್ರಹಕ್ಕೆ ಕನ್ಯರನ್ನ ಬಳಸುವ ಬಗ್ಗೆ ತನ್ನ ಆರ್ಟ್ ಆಫ್ ವಾರ್ ಅನ್ನೋ ಪುಸ್ತಕದಲ್ಲಿ ವಿವರಿಸಿದ್ದ.
ಸೊ ಹನಿ ಟ್ರ್ಯಾಪ್ಗೆ ಚೀನಾದಲ್ಲಿ ಸುದೀರ್ಘ ಇತಿಹಾಸ ಇದೆ. ನಮ್ಮಲ್ಲೂ ಕೂಡ ಈ ಹಿಂದಕ್ಕೆ ಚಾಣಕ್ಯರ ಕಾಲದಲ್ಲಿ, ಚಂದ್ರಗುಪ್ತರ ಕಾಲದಲ್ಲಿ, ಮೌರ್ಯ ಸಾಮ್ರಾಜ್ಯದ ಕಾಲದಲ್ಲಿ ಆ ಪೀರಿಯಡ್ನಲ್ಲೂ ಕೂಡ ಇದ್ರ ಬಗ್ಗೆ ಉಲ್ಲೇಖ ಸಿಗುತ್ತೆ. ಈಗ ಮತ್ತೆ ಇದೇ ತಂತ್ರವನ್ನು ಚೀನಾ ಮತ್ತು ರಷ್ಯಾ ಅನುಸರಿಸ್ತಿರೋದಕ್ಕೆ ಕಾರಣ ಟೆಕ್ನಾಲಜಿ ಅಡ್ವಾನ್ಸ್ ಆಗ್ತಿರೋದ್ರಿಂದ ಸಾಂಪ್ರದಾಯಿಕ ಗೂಢಚಾರಿಕೆ ನಡೆಸಿ ಮಾಹಿತಿ ಕದಿಯೋದು ಕಷ್ಟ ಆಗ್ತಾ ಇದೆ. ಹ್ಯಾಕ್ ಮಾಡೋದು, ಮಾಲ್ವೇರ್ ಇನ್ಸ್ಟಾಲ್ ಮಾಡಿ ಎತ್ಕೊಳ್ಳೋದು, ಡೈರೆಕ್ಟಾಗಿ ಎಲ್ಲೋ ಕೂತ್ಕೊಂಡು ಮಾಡೋದು, ಸೈಬರ್ ಅಟ್ಯಾಕ್ ಮಾಡೋದು ಕಷ್ಟ ಆಗ್ತಾ ಇದೆ. ಜನಸಾಮಾನ್ಯರ ಮೇಲಾರು ಮಾಡ್ಬೋದು. ಇಂಥ ಹೈಟೆಕ್ ಕಂಪನಿಗಳು ಅದರಲ್ಲೆಲ್ಲ ಕೇರ್ಫುಲ್ ಆಗಿರ್ತಾರೆ, ಕಷ್ಟ ಆಗ್ತಿದೆ, ಈಸಿ ಇಲ್ಲ. ಹಾಗಾಗಿ ಈ ಥರ ಮಾಡ್ತಿದ್ದಾರೆ, ತಮ್ಮವರನ್ನೇ ಅಲ್ಲಿ ಇನ್ಫಿಲ್ಟ್ರೇಟ್ ಮಾಡ್ತಿದ್ದಾರೆ. ಜೊತೆಗೆ ಯಾವುದಾದ್ರೂ ಒಂದು ರಾಷ್ಟ್ರದ ಮೇಲೆ ಮೇಲುಗೈ ಸಾಧಿಸಬೇಕು ಅಂದರೆ ಶಸ್ತ್ರಾಸ್ತ್ರ ಮಾಡ್ಕೊಂಡ್ರೆ ಸಾಕಾಗಲ್ಲ, ಅಥವಾ ಸರ್ಕಾರದ ಮಟ್ಟದಲ್ಲಿ ಗೂಢಚರ್ಯೆ ಮಾಡಿದ್ರೂ ಸಾಕಾಗಲ್ಲ. ಕಟಿಂಗ್ ಎಡ್ಜ್ ಟೆಕ್ನಾಲಜಿ, ಅತ್ಯಾಧುನಿಕ ಉಪಕರಣಗಳ ಮಾಹಿತಿಯನ್ನು ಕದಿಬೇಕಾಗುತ್ತೆ. ಇದಕ್ಕೂ ಕೂಡ ಟ್ರೆಡಿಷನಲ್ ಸ್ಪೈ ತಂತ್ರಗಳು ಯೂಸ್ ಆಗಲ್ಲ. ಹೀಗಾಗಿ ಹನಿ ಟ್ರ್ಯಾಪ್ ದಾರಿಯನ್ನು ಅನುಸರಿಸ್ತಾ ಇದ್ದಾರೆ. ಒಂದು ಸಲ ಟೆಕ್ನಾಲಜಿ ಸಿಕ್ಕರೆ ಸಾಕು, ಚೀನಾ ಅದನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಅವರೇ ಕ್ವಿಕ್ ಆಗಿ ಅದನ್ನು ತಯಾರು ಮಾಡ್ಕೊಂಡ್ಬಿಡ್ತಾರೆ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲಿನ ಕಾಸ್ಟ್ ಅವರಿಗೆ ಉಳಿದು ಬಿಡುತ್ತೆ, ಟೈಮ್ ಉಳಿದು ಬಿಡುತ್ತೆ. ಹೀಗಾಗಿ ಈಗ ಆಲ್ರೆಡಿ ಡೆವಲಪ್ ಆದ ಪ್ರಾಡಕ್ಟ್ ಡ್ರ್ಯಾಗನ್ ಕೈಗೆ ಸಿಗುತ್ತೆ. ಯಾವ ವಸ್ತುವನ್ನು ಅಮೆರಿಕದಲ್ಲಿ 100 ರೂಪಾಯಿಗೆ ಮಾರಲಾಗುತ್ತೋ ಅದನ್ನು ಚೀನಾದಲ್ಲಿ 10 ರೂಪಾಯಿಗೆ ಮಾರ್ತಾ ಇರ್ತಾರೆ. ಅವರು ತಲೆ ಮೇಲೆ ಹೊಡೆದಂಗೆ ಕಾಪಿ ಮಾಡಿರ್ತಾರೆ. ಇದರಿಂದ ಒರಿಜಿನಲ್ ಕಂಪನಿಯನ್ನು ಮೀರಿಸಿ ಮಾರ್ಕೆಟ್ನಲ್ಲಿ ಕಂಟ್ರೋಲ್ ಸಾಧಿಸ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಡ್ರ್ಯಾಗನ್ ಜೇನ ಜಾಲದ ಆಟದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. 53 ಲಕ್ಷ ಕೋಟಿಗೂ ಅಧಿಕ ಅಮೆರಿಕ ಹೇಗಿದ್ರಿಂದ ಲಾಸ್ ಮಾಡ್ಕೊಂಡಿದೆ ಅನ್ನೋದನ್ನ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ಅದನ್ನು ಕನ್ಸಿಡರ್ ಮಾಡಬಹುದು. ನಮಸ್ತೆ ಸ್ನೇಹಿತರೆ.